ಫೆಬ್ರವರಿ 16ರಂದು ಡಿ ಬಾಸ್ ಬರ್ತ್ಡೇ ಸೆಲೆಬ್ರಿಟೀಸ್ ಬೇಸರ. ಈ ಬಾರಿ ಜೈಲಿನಲ್ಲಿ ದಾಸನ 49ನೇ ಜನ್ಮದಿನದ ಆಚರಣೆ. ಫೆಬ್ರವರಿ 16ರಂದು ಡಿ ಬಾಸ್ ಬರ್ತ್ಡೇ ಸೆಲೆಬ್ರಿಟೀಸ್ ಬೇಸರ. ಈ ಬಾರಿ ಜೈಲಿನಲ್ಲೇ ದಾಸನ 49ನೇ ಜನ್ಮದಿನ ಆಚರಣೆ. ಕಳೆದ ವರ್ಷ ಜನ್ಮದಿನದಂದು ಜೈಲಿನ ಹೊರಗಿದ್ದ ನಟ ದರ್ಶನ್ ಕುಟುಂಬದ ಜೊತೆ 48ನೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದ ದರ್ಶನ್. ಆದರೆ ಈ ಬಾರಿ ದರ್ಶನ್ಗೆ ಅಂತಹ ಅವಕಾಶವೇ ಇಲ್ಲ. ಈ ಬಾರಿ ಬರ್ತ್ಡೇ ದಿನವೂ ಜೈಲಲ್ಲೇ ಮುದ್ದೆ ಮುರಿಯಬೇಕು ದರ್ಶನ್. ದರ್ಶನ್ರನ್ನ ಬರೀ ಕುಟುಂಬಸ್ಥರಷ್ಟೇ ಭೇಟಿ ಮಾಡುವ ಸಾಧ್ಯತೆ. ದರ್ಶನ್ ಬರ್ತ್ಡೇ ಮುನ್ನ ದಿನ ಚಾಮುಂಡಿ ಬೆಟ್ಟಕ್ಕೆ ವಿಜಯಲಕ್ಷ್ಮಿ. ಚಾಮುಂಡಿ ಪ್ರಸಾದವನ್ನ ದರ್ಶನ್ಗೆ ತಲುಪಿಸಲಿರುವಂತಹ ವಿಜಯಲಕ್ಷ್ಮಿ. ಫೆಬ್ರವರಿ 16ರಂದು ಡಿ ಬಾಸ್ ಬರ್ತ್ಡೇ. ಆದರೆ ಅಭಿಮಾನಿಗಳಿಗೆ ಬೇಸರವನ್ನ ತಂದೊಡ್ಡಿದೆ. 49ನೇ ಜನ್ಮದಿನವನ್ನ ಆಚರಣೆ ಮಾಡ್ಕೊಳ್ತಾ ಇರುವಂತಹ ದರ್ಶನ್ಗೆ ಒಂದು ರೀತಿಯಾಗಿ ಬೇಸರದ ಸಂಗತಿ. ಅವರ ಅಭಿಮಾನಿಗಳಿಗೂ ಕೂಡ ಬೇಸರದ ಸಂಗತಿ. ಕಳೆದ ಬಾರಿ 48ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಅಂದರೆ ಜೈಲಿನಿಂದ ಹೊರಗಡೆ ಬಂದು ಕುಟುಂಬದ ಜೊತೆ ಇನ್ನು ಆಪ್ತರ ಜೊತೆ ಮಾಡ್ಕೊಂಡಿದ್ರು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ. ಆದರೆ ಈಗ 49ನೇ ಬರ್ತ್ಡೇಯನ್ನು ಜೈಲಿನಲ್ಲಿಯೇ ಸಂಭ್ರಮಾಚರಣೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದೀಗ ಒಡ್ಡಿರೋದ್ರಿಂದ ಇದೀಗ ಅಭಿಮಾನಿಗಳಿಗೆ ಸಾಕಷ್ಟು ಬೇಸರವನ್ನು ತಂದೊಡ್ಡಿದೆ. ಅದರಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹಿತ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆಯನ್ನು ಮಾಡಿಸಿ ಅಲ್ಲಿಂದ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ದರ್ಶನ್ಗೆ ನೀಡುವಂಥ ಒಂದಿಷ್ಟು ಸಿಚುವೇಶನ್ಸ್ಗಳು ಸಹಿತ ಇದ್ದಾವೆ. ಹೀಗಾಗಿ ದರ್ಶನ್ ಜೈಲ್ ಟೈಮ್ ಲೈನ್ ಅಂತ ನೋಡಿದರೆ ಜೂನ್ 11 ಅಕ್ಟೋಬರ್ 30 2024ರಂದು ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗ್ತಾರೆ. ಅದಾದ ಬಳಿಕ ಡಿಸೆಂಬರ್ 13 2024ರಂದು ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲನ್ನು ಪಡೆದುಕೊಳ್ತಾರೆ. ಇನ್ನು ಅದಾದ ಬಳಿಕ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದುಗೊಳಿಸುತ್ತೆ ಸುಪ್ರೀಂ ಕೋರ್ಟ್. ಮತ್ತೆ ಆಗಸ್ಟ್ 14 2025ರಂದು ಮತ್ತೆ ಪೊಲೀಸರಿಗೆ ಶರಣಾಗ್ತಾರೆ ದರ್ಶನ್. ಸೊ ಇದು ದರ್ಶನ್ ಅವರ ಜೈಲು ವಾಸದ ಅಲ್ಲಿ ರೂಟೀನ್. ಅಂದರೆ ಯಾವ ರೀತಿಯಾಗಿ ಅವರಿಗೆ ಈ ಒಂದು ಜೈಲಿನ ವಾಸ ಅಲ್ಲಿ ಅನುಭವಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇದೀಗ ತಿಳಿಸ್ತಾ ಇರುವಂಥದ್ದು. ಇನ್ನು ಅದರ ಜೊತೆಗೆ ಬರ್ತ್ಡೇ ಅಂತ ಅಂದಾಗ ಸಾಕಷ್ಟು ಸೆಲೆಬ್ರಿಟಿಗಳು ನಾವು ಗಮನಿಸ್ತೀವಿ. ಯಾವುದಾದ್ರೂ ಸೆಲೆಬ್ರಿಟಿಯ ಬರ್ತ್ಡೇ ಇದೆ ಅಂತ ಅಂದಾಗ ಅವರ ಅಭಿಮಾನಿಗಳು ಅವರ ಮನೆ ಹತ್ರ ಹೋಗಿ ಸೆಲೆಬ್ರೇಷನ್ ಮಾಡುವಂಥದ್ದು, ಅವರಿಗೆ ಕಟೌಟ್ಗಳನ್ನು ಹಾಕಿ ಸೆಲೆಬ್ರೇಷನ್ ಮಾಡುವಂಥದ್ದು, ಇನ್ನು ಕೇಕ್ ಕಟ್ಟಿಂಗ್ ಮಾಡಿಸುವಂಥದ್ದು ಹೀಗೆಲ್ಲ ಮಾಡ್ತಾರೆ. ಬಟ್ ಇದು ದರ್ಶನ್ ಅಭಿಮಾನಿಗಳಿಗೆ ಬೇಸರ ತಂದಿರುವಂಥ ವಿಚಾರ. ಜೈಲಿನಲ್ಲೇ ಇದ್ದಾರೆ ಅಲ್ವಾ, ಸೊ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಅನ್ನುವಂಥದ್ದು. ಇನ್ನು ಅದ್ರ ಜೊತೆಗೆ ಈಗಾಗಲೇ ದರ್ಶನ್ ಫ್ಯಾನ್ಸ್ ಬಗ್ಗೆ ಹೇಳೋದಾದರೆ ಸಾಕಷ್ಟು ಒಂದು ಲಕ್ಷಾಂತರ ಅಭಿಮಾನಿಗಳಿರುವಂಥದ್ದು. ಎಲ್ರಿಗೂ ಕೂಡ ಬೇಸರ ತಂದಿರುವಂಥ ವಿಚಾರ. ಜೈಲಿನಲ್ಲಿ ಮುದ್ದೆ ಮುರಿಬೇಕು ಅಲ್ವಾ ನಮ್ಮ ಡಿ ಬಾಸ್ ಅನ್ನುವಂಥದ್ದು ಎಲ್ಲ ಸೆಲೆಬ್ರಿಟೀಸ್ ಅಂತ ಏನು ಕರೀತಾರೆ ಅಭಿಮಾನಿಗಳಿಗೆ, ಅವರಿಗೆ ಬೇಸರದ ಸಂಗತಿ. ಅದ್ರ ಜೊತೆಗೆ ಕುಟುಂಬಕ್ಕೂ ಕೂಡ ಬೇಸರದ ಸಂಗತಿ. ಯಾಕಂದರೆ ವಿಜಯಲಕ್ಷ್ಮಿ ಅವರು ಪ್ರತಿ ಬಾರಿ ಹುಟ್ಟುಹಬ್ಬದ ಹಿಂದಿನ ದಿನ ಅಲ್ಲಿ ಹೋಗಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಚಾಮುಂಡಿ ದರ್ಶನವನ್ನು ಪಡೆದು ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಿದ್ರು. ಇದೀಗ ಮತ್ತೆ ಈ ಒಂದು ಜೈಲಿನಲ್ಲಿ ಇರುವಂಥ ದರ್ಶನ್ಗೆ ಇದೀಗ ಒಂದು ಬರ್ತ್ಡೇ ಹಿಂದಿನ ದಿನ ಹೋಗಿ ಅಲ್ಲಿ ಸೆಲೆಬ್ರೇಷನ್ಗೆ ಆಗಿ ಒಂದಿಷ್ಟು ಪ್ರಸಾದವನ್ನು ತಂದು ಕೊಡುವಂಥ ಒಂದಿಷ್ಟು ವಿಷಯಗಳು ಇದ್ದಾವೆ. ನಾವು ಗಮನಿಸಿದ್ವಿ ದರ್ಶನ್ ಯಾವ ರೀತಿಯಾಗಿ ಜೈಲು ವಾಸವನ್ನು ಅನುಭವಿಸಿದ್ರು, ಹೇಗೆಲ್ಲ ಈ ಒಂದು ಕಂಟಕ ಬಂದು ಒದಗಿತ್ತು ಅವರಿಗೆ ಅಂತ. ದರ್ಶನ್ ಜೈಲ್ ಟೈಮ್ ಲೈನನ್ನು ನಾವು ನೋಡೋದಾದರೆ ಜೂನ್ 11 2024ರಂದು ದರ್ಶನ್ ಅವರ ಬಂಧನ ಆಗುತ್ತೆ ಮೊದಲ ಬಾರಿ. ಅದಾದ ನಂತರ ಅಕ್ಟೋಬರ್ 30 2024ರಂದು ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗ್ತಾರೆ. ಅದಾದ ಮೇಲೆ ಡಿಸೆಂಬರ್ 13 2024ರಂದು ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ಅಲ್ಲಿ ದೊರೆಯುತ್ತೆ. ಅದಾದ ಮೇಲೆ ಹೈಕೋರ್ಟ್ ನೀಡಿದ್ದ ಜಾಮೀನನ್ನು ರದ್ದುಗೊಳಿಸುತ್ತೆ ಸುಪ್ರೀಂ ಕೋರ್ಟ್. ಹೀಗಾಗಿ ಆಗಸ್ಟ್ 14 2025ರಂದು ಮತ್ತೆ ಪೊಲೀಸರ ವಶಕ್ಕೆ ಹೋಗ್ತಾರೆ ದರ್ಶನ್. ಹೀಗಾಗಿ ಈ ಒಂದು ಸಂಗತಿ ನಮ್ಮ ಡಿ ಬಾಸ್ ಹೊರಗಡೆ ಬಂದುಬಿಟ್ರಪ್ಪ, ರಿಲೀಸ್ ಆದರು. ಈಗ ಎಲ್ಲರೂ ಕೂಡ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ರು. ನಮ್ಮ ಡಿ ಬಾಸ್ ನಮ್ಮ ದರ್ಶನ್ ಇದೀಗ ಜೈಲಿನಿಂದ ಮುಕ್ತಿ ಪಡೆದುಕೊಂಡ್ರು ಅಂತ. ಆದರೆ ಮತ್ತೆ ರೆಗ್ಯುಲರ್ ಬೇಲನ್ನು ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಮಾಡುತ್ತೆ. ಅದಾದ ಬಳಿಕ ಮತ್ತೆ ಜೈಲಿಗೆ ಮತ್ತೆ ಪೊಲೀಸರಿಗೆ ಶರಣಾಗ್ತಾರೆ. ಇದಾದ ಮೇಲೆ ಈಗ ಕಂಟಿನ್ಯೂ ಆಗಿ ಜೈಲಿನ ವಾಸವನ್ನು ಅನುಭವಿಸ್ತಾ ಇರುವಂಥದ್ದು
ಪ್ರಪ್ಪನ ಅಗ್ರಹಾರದಲ್ಲಿ ಇದೀಗ ಮುದ್ದೆ ಮುರಿತಾ ಇದ್ದಾರೆ ದರ್ಶನ್ ಅವರು. ಸೊ ಇದು ಅವರ ಅಭಿಮಾನಿಗಳಿಗೆ, ಯಾಕಂದರೆ ಸೆಲೆಬ್ರಿಟಿಯ ಬರ್ತ್ಡೇ ಜನ್ಮದಿನ ಅಂತ ಅಂದಾಗ ಸೆಲೆಬ್ರೇಷನ್ಸ್ಗಳು ಸಾಕಷ್ಟು ಅವರನ್ನು ಕರೆಸಿ ಕೇಕ್ ಕಟ್ಟಿಂಗ್ ಮಾಡಿಸುವಂಥದ್ದು, ಇನ್ನು ಅವ್ರನ್ನ ಭೇಟಿ ಆಗುವಂಥದ್ದು, ಸೆಲೆಬ್ರಿಟೀಸ್ಗಳ ಮನೆ ಹತ್ರ ಹೋಗಿ ಅಭಿಮಾನಿಗಳು ಕಾಯ್ತಾ ಅವರನ್ನು ಭೇಟಿಯಾಗಿ ಬರುವಂಥದ್ದು, ಇದೆಲ್ಲವೂ ಕೂಡ ಇರುತ್ತೆ. ಬಟ್ ಇದು ಒಂದು ರೀತಿಯಾಗಿ ದರ್ಶನ್ ಫ್ಯಾನ್ಸ್ಗಳಿಗೂ ಕೂಡ ತುಂಬ ಬೇಸರವನ್ನು ತಂದು ಒದಗಿರುವಂಥ ವಿಚಾರ. ಆದರೆ ಮತ್ತೊಂದು ಗಮನಿಸಬೇಕು, ಅಭಿಮಾನಿಗಳು ನೀವೆಲ್ಲೇ ಇರಿ ಸರ್, ನಾವು ನಿಮ್ಮ ಸೆಲೆಬ್ರೇಷನನ್ನು ಮಾಡ್ತೀವಿ, ಅಂದರೆ ನೀವು ಜೈಲಿನಲ್ಲಿದ್ದೀರಾ ಎಲ್ಲೋ ಇದ್ದೀರಾ ಅದೆಲ್ಲ ನಮಗೆ ಫರಕ್ ಬೀಳಲ್ಲ, ನಾವು ಈ ಸೆಲೆಬ್ರೇಷನಲ್ಲಿ ಮಾಡೇ ಮಾಡ್ತೀವಿ ಅನ್ನುವಂಥದ್ದು ಅಭಿಮಾನಿಗಳು ಕೂಡ ಪಟ್ಟನ್ನು ಹಿಡ್ಕೊಂಡಿರ್ತಾರೆ. ವ್ಯತ್ಯಾಸ ಏನು ಕಂಡು ಬರಲ್ಲ ಅಂತ. ಈಗಾಗಲೇ 48ನೆಯ ಒಂದು ವಯಸ್ಸಿನಿಂದ 49ಕ್ಕೆ ಕಾಲಿಡ್ತಾ ಇರುವಂತಹ ದರ್ಶನ್, ಅಂದರೆ ಅಷ್ಟು ಈವರೆಗೂ ಕೂಡ ಅವರ ಅಭಿನಯ ಆಗಿರ್ಬೋದು, ಅವರ ಸಿನಿಮಾಗಳು ಆಗಿರ್ಬೋದು ಅಷ್ಟೇ ಕ್ರೇಜ್ ಇದೆ, ಎಲ್ರಿಗೂ ಕೂಡ ಅಷ್ಟೇ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಆದರೆ ಇಂಥ ಒಬ್ಬ ಸೆಲೆಬ್ರಿಟಿ, ಇಂಥ ಒಬ್ಬ ಸ್ಟಾರ್ ನಟನನ್ನು ಈ ರೀತಿಯಾಗಿ ನೋಡೋದಕ್ಕೆ ಎಲ್ರಿಗೂ ಕೂಡ ಬೇಸರ ಕೊಡುವಂಥ ವಿಚಾರ. ಆದರೆ ಮಾಡಿದುನ್ನೋ ಮಾರಾಯ ಅನ್ನುವಂಥ ರೀತಿಯಲ್ಲಿ ಇದೀಗ ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಹೀಗಾಗಿ ಸದ್ಯಕ್ಕೆ ಜೈಲು ವಾಸದಲ್ಲಿರುವಂಥ ದರ್ಶನ್ ಅವರಿಗೆ ಅವರ ಬರ್ತ್ಡೇ ದಿನವನ್ನು ಒಬ್ಬ ಸೆಲೆಬ್ರಿಟಿ, ಒಬ್ಬ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್, ಒಬ್ಬ ಸ್ಯಾಂಡಲ್ವುಡ್ನಲ್ಲಿ ಒಂದು ದೊಡ್ಡ ಮಟ್ಟದ ಫ್ಯಾನ್ಸ್ ಫಾಲೋಯಿಂಗನ್ನು ಹೊಂದಿದಂಥ ಒಬ್ಬ ಸ್ಟಾರ್ ಈ ರೀತಿಯಾಗಿ ತನ್ನ ಬರ್ತ್ಡೇ ಸೆಲೆಬ್ರೇಷನನ್ನು ಒಂದು ಜೈಲಿನಲ್ಲಿ ಬರ್ತ್ಡೇಯನ್ನು ದಿನ ಜೈಲಿನಲ್ಲಿ ಕಳೆಯೋದು ಅಂತ ಅಂದರೆ ತುಂಬ ಕಷ್ಟವಾದಂಥ ವಿಚಾರ. ಅದನ್ನು ನೋಡುವಂಥ ಅಭಿಮಾನಿಗಳಿಗೂ ಕೂಡ ಬೇಸರ ತಂದುಕೊಡುತ್ತೆ, ಅದ್ರ ಜೊತೆಗೆ ಅವರ ಕುಟುಂಬದವರಿಗೂ ಕೂಡ ಬೇಸರವನ್ನು ತಂದುಕೊಡುತ್ತೆ. ಇನ್ನು ಅವರ ಪತ್ನಿ ಆದಂಥ ವಿಜಯಲಕ್ಷ್ಮಿ ಕೂಡ ಸತತವಾಗಿ ದರ್ಶನ್ ಅವರ ಜೊತೆಗೆ ನಿಂತು ಅವರಿಗೆ ಬೆಂಬಲವನ್ನು ನೀಡಿ, ಅವರಿಗೆ ಧೈರ್ಯವನ್ನು ತುಂಬಿ, ಅವರ ಒಂದು ಏನು ಈ ಶಿಕ್ಷೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೈಲು ವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳನ್ನು ನಡೆಸಿದವರು ವಿಜಯಲಕ್ಷ್ಮಿ ಅವರು. ಸೊ ಹೀಗಾಗಿ ಅವರು ಕೂಡ ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ತಂದುಕೊಡುವಂಥದ್ದು ಕೂಡ ನಡೀಬೋದು, ಆಗ್ಬೋದು. ಇನ್ನು ಅದ್ರ ಜೊತೆಗೆ ಒಂದಿಷ್ಟು ಅಭಿಮಾನಿಗಳು ಸಹಿತ ಹೊರಗಡೆ ಸೆಲೆಬ್ರೇಷನನ್ನು ಕಟೌಟನ್ನು ಮಾಡಿಸಿ ಇನ್ನು ತಾವೇ ಒಂದು ಕೇಕ್ ಕಟ್ ಮಾಡಿ, ಹೇಗೆ ಒಂದು ಡಿ ಬಾಸ್ ಅವರ ಒಂದು ಡೆವಿಲ್ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಅವರು ಜೈಲಲ್ಲಿದ್ದರೂ ಕೂಡ ಅಭಿಮಾನಿಗಳ ಒಂದು ಸೆಲೆಬ್ರೇಷನ್ ಮಾತ್ರ ಅಲ್ಲಿ ಕಮ್ಮಿ ಆಗಿರಲಿಲ್ಲ. ಕೆಲವೊಂದು ಥಿಯೇಟರ್ಗಳ ಮುಂದೆ ಹೋಗಿ ನೋಡಿದ್ರು ಕೂಡ ಅವರ ಕಟೌಟನ್ನು ಹಾಕಿ ಹಾಲಿನ ಅಭಿಷೇಕವನ್ನು ಮಾಡಿ, ಕುಣಿದು ಕುಪ್ಪಳಿಸಿ, ಪಟಾಕಿಯನ್ನು ಹೊಡೆದು, ಯಾವ ರೀತಿಯಾಗಿ ನೀವು ಎಲ್ಲೇ ಇರಿ ಸರ್, ನಿಮ್ಮ ಸಿನಿಮಾವನ್ನು ನಾವು ಗೆಲ್ಲಿಸ್ತೀವಿ, ನೀವು ಹೆದರಬೇಡಿ, ನೀವು ಪ್ರಮೋಷನ್ ಮಾಡಬೇಕಾದಂಥ ಅವಶ್ಯಕತೆಯೇ ಇಲ್ಲ ಅನ್ನುವಂಥ ಒಂದಿಷ್ಟು ಧೈರ್ಯವನ್ನು ದರ್ಶನ್ ಅವರಿಗೆ ತುಂಬಿ ನಂತರ ಅವರ ಸಿನಿಮಾವನ್ನು ಗೆಲ್ಲಿಸಿಕೊಟ್ರು. ಅದೇ ರೀತಿಯಾಗಿ ಅವರ ಬರ್ತ್ಡೇ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾಗಿ ಸೆಲೆಬ್ರೇಷನ್ ಮಾಡುವಂಥದ್ದು ಕಂಡು ಬರುತ್ತೆ.